ನಿಮಿಷ ಅಲ್ಲಿರ್ತಕ್ಕಂತ ಕರ್ನಾಟಕದ ಎಲ್ಲಾ ಕನ್ನಡಿಗರು ಸರ್ ಮೇಲೆ ಅವರು ಎಲ್ಲ ಮಾಧ್ಯಮದವರು ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದೆ ಅಂತ ಈ ಸಂದರ್ಭ ಕೇಳಿ ಇಚ್ಛೆ ಬಯಸ್ತೇನೆ. ಈಗ ನಮ್ಮ ಕನ್ನಡಿಗರನ್ನ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗ್ಬೇಕು. ಶ್ರೀನಗರಲ್ಲಿರ್ತಕ್ಕಂತ ಕನ್ನಡಿಗರನ್ನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಈ ಒಂದು ವ್ಯವಸ್ಥೆಯಲ್ಲಿ ಅವ್ರೆಲ್ಲರನ್ನ ಸುರಕ್ಷಿತವಾಗಿ ಕರಿತರ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು. ಆ ಕೆಲಸವನ್ನು ನಾನು ಮಾಡಿದ್ದೀನಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರಿ, ಯಾವ ರೀತಿ ಪರಿಸ್ಥಿತಿ ಇತ್ತು, ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ? ಆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ. ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್. ಜನರು ಯಾರು ಇದನ್ನ ಬಹಳ ಹತ್ತಿರ ನೋಡಿದ್ದಾರೆ. ಇದನ್ನ ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಹೇಳಿರ್ತಕ್ಕಂತ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭ ಮಾತಾಡಿದ್ರಿ. ಸೆಕ್ಯೂರಿಟಿ ಲ್ಯಾಬ್ಸ್, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವ್ದು ರಾಜಕೀಯವಾಗಿ ಮಾತನಾಡಕ್ ನಾನು ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರ್ನಲ್ಲಿ ಇದ್ರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಇದು ಅಲ್ಲಿ ಮುಗಿಸ್ತೇನೆ. ಸೊ ಖಂಡಿತವಾಗ್ಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು, ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಯಶಸ್ವಿಯಾಗಿದೆ ಈ ಸಂದರ್ಭ ಕೇಳಿಕೆ. ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಅಂತ? ಅಲ್ಲ, ನಾವು ಅಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ, ಅವ್ರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವರೆಲ್ಲರೂ 100% ಇಲ್ಲಿ ಬರ್ತಾರೆ. ಬೇರೆ ಯಾರು ಇಲ್ಲ ಸರ್. ಪಾಕಿಸ್ತಾನವ್ರಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಾರೆ? ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ, ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ, ನಮ್ಮ ಭಾರತ ದೇಶ ಕೊಡ್ತಂದು ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಸರ್, ಇನ್ನು ನಿಮ್ಮ ಸಂಪರ್ಕ ಕನ್ನಡಿಗರು ಇಲ್ಲ, ಬಹಳ ಜನ ಕಮ್ಮಿ ಆಗಿದ್ದಾರೆ, ಬಹುತೇಕ ಕಮ್ಮಿ ಆಗಿದೆ. ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಒಂದಷ್ಟು ಖಾಸಗಿ ಟೂರಿಸ್ಟ್ ಕಡೆಯಿಂದ ಹೋಗಿದ್ರು, ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಕರ್ಕೊಂಡ್ ಬಂದಿರತಕ್ಕಂಥದ್ದು. ಕೆಲವರು ಯಾರು 20 ಜನ 30 ಜನ 40 ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ. ಅವ್ರನ್ನ ಕುಂದಿರಿಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಕರ್ಕೊಂಡ್ ಬಂದಿರ್ತಕ್ಕಂಥ. ತುಂಬಾ ಅಪಾಯದಲ್ಲಿ ಸಿಕ್ಕಾಕೊಂಡಿರೋಂಥವ್ರು ನಾವು ಸಿಕ್ಕಾಕೊಂಡಿದ್ದೀವಿ, ನೀವು ಬಂದ್ರಿಂದ ನಮ್ ಬಚಾವಾಗಿರ್ತಾರೆ. ಆತರ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರನ್ನ ನೀವು ಕೇಳ್ಬೇಕಾದ್ ನಾವ್ ಹೇಳಕ್ ಹೋಗ್ಬಾರ್ದು. ಹಂಚ್ಕೊಂಡ್ರ ಅಂತ ಆತರ ಎಮೋಷನಲ್ ಆಗಿ ಹಂಚ್ಕೊಂಡಿರ್ತಕ್ಕಂಥ ನಾವ್ ಹೇಳಿದ್ರೆ ಸರಿ ಆಗಲ್ಲ, ನೀವು ಅವ್ರನ್ನೇ ಕೇಳ್ಬೇಕು.